Hi ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಸಿ ಕುಕ್ ಫಾರ್ ಕೇಕ್. ಸೊ ಲೈಸಿ ಕುಕ್ ಫಾರ್ ಕೇಕ್ ಚಾನಲ್ನ ನೋಡ್ತಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನ್ನ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕಾಮೆಂಟ್ಗೂ ನಮ್ಗೆ ಮೋಟಿವೇಟ್ಸ್ ಆಗುತ್ತೆ ಇನ್ನೂ ಅಪ್ಲೋಡ್ ಮಾಡಲಿಕ್ಕೆ ವೀಡಿಯೋಸ್ನ. ಸೊ ಈ ವಿಡಿಯೋ ಒಳಗೆ ಹೋಗೋಣ. ಸೊ ವಿಡಿಯೋ ಇವತ್ತು ಅಬೌಟ್ ಜಾಪನೀಸ್ ಆಮ್ಲೆಟ್. ಸೊ ಜಾಪನೀಸ್ ಆಮ್ಲೆಟ್ನ ಹೇಗೆ ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ನನಗೆ ಬೇಕಾಗಿರೋ ಬ್ರೊಕೊಲೀಸ್ನ ಸಣ್ಣಗೆ ಚಾಪ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ. ಆ್ಯಂಡ್ ನಾನೀಗ ಎಗ್ ಯಾಕ್ ಸೆಪ್ರೇಟ್, ಎಗ್ ವೈಟ್ ಸೆಪ್ರೇಟ್ ಮಾಡ್ಕೊತಿದ್ದೀನಿ. ನೋಡ್ತಾ ಇದ್ದೀರಾ, ಎರಡು ಸೆಪ್ರೇಟ್ ಬೌಲ್ಸ್ಗೆ ಹಾಕ್ಕೊಂಡು ಈಗ ಎಗ್ ವೈಟಲ್ಲಿ ಬ್ರೊಕೊಲೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬ್ರೊಕೊಲೀಸ್ ಆ್ಯಡ್ ಮಾಡಿ ಚೆಂದಾಗಿ ಬೀಟ್ ಮಾಡ್ಕೊಂಡು ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾಗಿರುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ನಮಗೆ ಬೇಕಾದರೆ ಪೆಪ್ಪರ್ ಪೌಡರ್ ಇಲ್ಲಾಂದರೆ ಚಿಲ್ಲಿ ಪೌಡರು, ಆಮೇಲೆ ಆರಿಗ್ಯಾನೋಸ್ ಹಾಕಿದ್ರೇನು ಇನ್ನೂ ಚೆನ್ನಾಗಿರುತ್ತೆ. ಆರಿಗ್ಯಾನೋಸ್ ಹಾಕಿದಾಗ ಸ್ವಲ್ಪ ಸಾಲ್ಟ್ನ ಕಮ್ಮಿಯಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಅದರಲ್ಲೂ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಅದಕ್ಕೆ ಸಾಲ್ಟ್ ಹಾಕಿದಾಗ, ಆರಿಗ್ಯಾನೋಸ್ ಹಾಕಿದಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸಾಲ್ಟ್ನ. ಓಕೆ, ಸೊ ಇಲ್ಲಾಂದರೆ ತುಂಬ ಸಾಲ್ಟಿಯಾಗಿರುತ್ತೆ ಆಮೇಲೆ ನಮ್ಮ ಆಮ್ಲೆಟ್. ಓಕೆ, ಸೊ ಅದನ್ನು ಬೀಟ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಆಮೇಲೆ ಈ ಯಾಕಲ್ಲೂ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಚೆಂದಾಗಿ ಬೀಟ್ ಮಾಡ್ಕೊಳ್ಳೋಣ. ಚೆಂದಾಗಿ ಬೀಟ್ ಮಾಡ್ಕೊಂಡು ಒಂಥರ ಅದು ಈ ಥರ ಲಿಕ್ವಿಡ್ ಆಗಿ ಆಗಬೇಕು, ಫುಲ್ಲು ಎಲ್ಲೋ ಆಗಿ ಆಗಬೇಕು. ಓಕೆ, ಇದರಲ್ಲಿ ನಾನೀಗ ಮಿಲ್ಕ್ ಆ್ಯಡ್ ಮಾಡ್ತೀನಿ, ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹಾಲನ್ನ ಲೈಕ್ ರಾ ಮಿಲ್ಕ್ ಆ್ಯಡ್ ಮಾಡ್ತಿರೋದು. ಸೊ ರಾ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು ಹಾಗೆ ಪ್ಯಾಕೆಟಲ್ಲಿ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವು ಹಾಕ್ಕೊಳ್ಳಿ. ಸೊ ಇದನ್ನು ಬೀಟ್ ಮಾಡಿ ಚೆಂದಾಗಿ ಇಟ್ಕೊಳ್ಳಿ. ಇದನ್ನು ಕಿಡ್ಸಿಗೆ ಅವ್ರಿಗೆ ಈ ಥರ ಎಲ್ಲ ಒಂದು ಸ್ವಲ್ಪ ನಾರ್ಮಲಾಗಿ ಆಮ್ಲೆಟ್ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ ಅಲ್ವಾ. ಸೊ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ವಿಸ್ಟ್ ಮಾಡಿ ಕೊಡಬೇಕು. ಸೊ ಆಗ ಅವರು ಇಂಟ್ರೆಸ್ಟಿಂಗ್ ಆಗಿ ತಿಂತಾರೆ. ಸೊ ಇಂಟ್ರೆಸ್ಟ್ ಬರಬೇಕು, ಯಾವುದೇ ಫುಡ್ ತಿಂದಾಗ ಇಂಟ್ರೆಸ್ಟ್ ಆಗಿರಬೇಕು. ಅಲ್ಲಿ ಲೇಝಿ ಫುಡ್ ಆಗಿದ್ರೂ ನಮಗೆ ಇಂಟ್ರೆಸ್ಟಿಂಗ್ ಆಗಿ ತಿನ್ನಬೇಕು. ಸೊ ನಾನು ಆದಷ್ಟು ಏನಾದರೂ ವೆಜಿಟೇಬಲ್ಸ್ನ ಇನ್ಫ್ಯೂಸ್ ಮಾಡಿ ನಾನು ಕೊಡ್ತೀನಿ. ಸೊ ನನ್ನ ನೀಸ್ಗೆಲ್ಲ. ಸೊ ಅಷ್ಟು ನನ್ನ ಮನೇಲಿ ಕೂಡ ಅಷ್ಟೇ, ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಅವ್ರಿಗೂ ಅಷ್ಟೇ ಈ ಥರನೇ ಏನಾದರೂ ಒಂದು ಇನ್ಫ್ಯೂಸ್ ಮಾಡಿ ತರಕಾರಿ ಕೊಡಬೇಕು. ಸೊ ಆಗ ತಿಂತಾರೆ. ಸೊ ಫ್ಯೂ ಪೀಪಲ್, ತುಂಬ ಜನ ವೆಜಿಟೇಬಲ್ಸ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ಓಕೆ, ಈಗ ನಾನು ಪ್ಯಾನಲ್ಲಿ ಫಸ್ಟ್ ಬ್ರೊಕೊಲಿ ಮಿಕ್ಸ್ಚರ್ ಇದೆಯಲ್ಲ, ಸೊ ಅದನ್ನು ಫಸ್ಟು ಹಾಕ್ಕೊಂಡೆ ಪ್ಯಾನ್ಗೆ. ಕಾದಿದ ತಕ್ಷಣ ಸೊ ಈಗ ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನೀವು ಆ ಥರ ರ್ಯಾಪ್ ಮಾಡ್ಕೊಂಡು ಬನ್ನಿ. ಫಸ್ಟು ದೋಸೆ ಹೆಂಗೆ ಅದು ಮಸಾಲೆ ದೋಸೆ ರ್ಯಾಪ್ ಮಾಡ್ತಾರೆ, ಸೊ ಆ ಥರ ರ್ಯಾಪ್ ಮಾಡಿ ಅಲ್ಲೇ ಪ್ಯಾನಲ್ಲೇ ಇಟ್ಟಿದ್ದೆ. ಈಗ ನಾವು ಎಗ್ ಯಾಕ್ ಮತ್ತು ಮಿಲ್ಕ್ ಮಿಕ್ಸ್ಚರ್ ಮಾಡಿ ಬೀಟ್ ಮಾಡಿ ಇಟ್ಟಿರೋ ಅದನ್ನ ನಾವು ಪ್ಯಾನ್ ಮೇಲೆ ಹುಯ್ಕೊಂಡು ಚೆಂದಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು, ಯಾಕಂದರೆ ನಾನು ಯೂಸ್ ಮಾಡ್ತಿರೋದು ಒಂದು ಚಪಾತಿ ತವಾ ಅಲ್ವಾ, ಸೊ ಅದಕ್ಕೆ ಮಧ್ಯ ಅದು ಹೋಗಿಬಿಡುತ್ತೆ, ಎಲ್ಲ ಮಧ್ಯದಲ್ಲೇ ಇರುತ್ತೆ. ಸೊ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನಾನ್ ಸ್ಟಿಕ್ ಲೆವೆಲ್ಲಾಗಿರೋ ಪ್ಯಾನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಆಮ್ಲೆಟ್. ಸೊ ನೀವು ಟ್ರೈ ಮಾಡಿ. ಓಕೆ, ಇದು ಬೆಂದಾದಮೇಲೆ ಸೊ ನಾವು ರಿವರ್ಸ್ ಸೈಡಿಂದ ಅದನ್ನು ರ್ಯಾಪ್ ಮಾಡಬೇಕು. ಈ ಕಡೆಯಿಂದ ರ್ಯಾಪ್ ಮಾಡಿಕೊಂಡು ದೋಸೆ ರಿವರ್ಸ್ ಸೈಡ್, ಬಿಕಾಸ್ ಒಳಗಡೆ ನನಗೆ ಬ್ರೊಕೊಲಿ ಸ್ಟಫ್ ಇರುತ್ತೆ ಆ್ಯಂಡ್ ಮೇಲ್ಗಡೆ ಈ ಎಲ್ಲೋ ಯಾಕ್ ಲೇಯರ್ ಕಾಣುತ್ತೆ. ಓಕೆ, ಸೊ ಅದೇ ರೀತಿ ಇದನ್ನು ಸ್ಲೈಸಾಗಿ ಕಟ್ ಮಾಡಿದರೆ ಈ ಜಾಪನೀಸ್ ಆಮ್ಲೆಟ್ ಇಸ್ ರೆಡಿ. ನೀವು ಟ್ರೈ ಮಾಡಿ ಗೈಸ್ ಮನೇಲಿ. ಇದು ತುಂಬ ಈಸಿಯಾಗಿರೋ ಜಾಪನೀಸ್ ಆಮ್ಲೆಟ್. ಆ್ಯಂಡ್ ನೀವು ಏನಾದರೂ ಬೇರೆ ಆಲ್ಟರ್ನೇಟಿವ್ ವೆಜಿಟೇಬಲ್ಸ್ನ ಇನ್ಫ್ಯೂಸ್ ಮಾಡಿ ನೀವು ಈ ಜಾಪನೀಸ್ ಆಮ್ಲೆಟ್ ಪ್ರಿಪೇರ್ ಮಾಡಿದರೆ ಅದನ್ನು ಕಾಮೆಂಟಲ್ಲಿ ನನಗೆ ತಿಳಿಸಿ. ಸೊ ಅದನ್ನು ನಾನು ನೋಡ್ತೀನಿ, ಎಂಜಾಯ್ ಮಾಡ್ತೀನಿ. ಸೊ ನಾನು ಅದನ್ನು ಟ್ರೈ ಕೂಡ ಮಾಡ್ತೀನಿ. ಸೊ ನಿಮ್ಮ ಮಕ್ಕಳಿಗೆ ಇದನ್ನು ಸರ್ವ್ ಮಾಡಿ ಸಾಸ್ ಜೊತೆನೋ ಇಲ್ಲಾಂದರೆ ಮಯೋನೈಸ್ ಜೊತೆನೋ ಡಿಪ್ ಮಾಡಿ ತಿನ್ನಲಿ. ಆ್ಯಂಡ್ ಒಳಗಡೆ ಸಮ್ಟೈಮ್ಸ್ ನೀವು ಚೀಸ್ನ ಹಾಕಿದ್ರೂ ಒಳಗಡೆ ಚೀಸ್ ಬಸ್ಟಿಂಗ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ನಾನಿವತ್ತು ಮ್ಯಾಗಿ ಜೊತೆ ಟ್ರೈ ಮಾಡ್ತಿದ್ದೀನಿ. ಹ್ಯಾವ್ ಇಟ್. ಬಾಯ್.